ಇವಾಗ ನಮ್ಮ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಜನಸಾಮಾನ್ಯರಿಗೆ. ಪೆಟ್ರೋಲ್ ಪ್ರೈಸಸ್ನ ಹೈಕ್ ಮಾಡಿದೆ 3 ರೂಪಾಯಿಗೆ ಮತ್ತೆ 3.5 ರೂಪಾಯಿಗೆ. ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಅದೇ ಬಿಟ್ಟಿ ಗ್ಯಾರಂಟಿ ಅಂತ ಯಾಕೆ ಅಪೋಸಿಷನ್ ಅವ್ರು ಕರೀತಾರೆ ಅಂದರೆ ಇದೇ ಕಾರಣ. ಜನರ ಜೋಬನ್ನ ಒಳ್ಳೆ ಹೊಡೆದು ಲೂಟಿ ಹೊಡೆದು ಬಿಟ್ಟಿ ಗ್ಯಾರಂಟಿ ಕೊಡ್ತಾ ಇದ್ವಿ. ನಮ್ಮ ಗ್ಯಾರಂಟಿ ಅಂತ ಅವ್ರು ಹೇಳ್ಕೊಳ್ತಾರೆ. ಸರ್ಕಾರ ಯಾವುದು ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ರಾಜಕಾರಣಿಗಳು ಅಥವಾ ಕಾಂಗ್ರೆಸ್ ಅವ್ರು ಏನು ಅವ್ರ ಕೈಯಿಂದ ಕೊಡ್ತಾ ಇಲ್ಲ. ಜನರು ಜೋಬಿಂದ ಕತ್ತರಿ ಹೊಡೆದು ಅವ್ರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಜೋಬ್ ಖಾಲಿ ಆಗ್ತಾ ಇದೆ ಅಷ್ಟೇ. ಜೋಬ್ ಖಾಲಿ ಆಗ್ತಾಯಿದೆ, ರೇಟ್ ಜಾಸ್ತಿ ಆಗ್ತಾಯಿದೆ. ಪ್ರತಿಯೊಂದು ರೇಟ್ ಸ್ಟ್ಯಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಬೇರೆ ರೇಟ್ಸು ಜಾಸ್ತಿ ಮಾಡಿ ಇವ್ರು ಬಿಟ್ಟಿ ಗ್ಯಾರಂಟಿ ಕೊಡಿ ಅಭಿವೃದ್ಧಿ ಅಂತೂ ಏನೂ ಆಗ್ತಾಯಿಲ್ಲ. ಲೂಟಿ ಹೊಡಿತಾ ಇದ್ದಾರೆ ಅಷ್ಟೇ. ಮೊನ್ನೆ ವಾಲ್ಮೀಕಿ ನಿಗಮ ಇದರಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದಿರೋದು. ಆ ಥರ ಲೂಟಿ ಹೊಡೆದು ನಿಲ್ಲಿಸಿದ್ರೆ ಈ ಪ್ರೈಸ್ ರೈಸ್ ಮಾಡೋದು ಬೇಕಾಗಿರಲ್ಲ. ಕ್ರಮ ಅಂದರೆ ಅದೇ ಲೂಟಿ ಹೊಡಿತಾ ಇದ್ದಾರಲ್ಲ, ಅವ್ರಿಗೆ ಜಾಬ್ ತುಂಬಿಸೋದಕ್ಕೆ ಅವ್ರು ಯಾರು ಡೆಲ್ಲಿಯಿಂದ ಬಂದು ಅವ್ರ ಸರ್ಕಾರ ಜಾಬ್ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನು ಲೂಟಿ ಕಮ್ಮಿ ಮಾಡಬೇಕು. ಅಭಿವೃದ್ಧಿ ನಿಗಮ ಯಾವುದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಏನಾಯಿತು? ಅದೇ ಥರ ಪ್ರತಿಯೊಂದು ಇದರಲ್ಲೂ ಕೋಟಿ ಲೂಟಿ ಹೊಡೆದು ಜನರ ಜಾಬಿಗೆ ಕೈ ಹಾಕ್ತಾ ಇದ್ದಾರೆ ಅಷ್ಟೇ. ಅದನ್ನು ಲೂಟಿ ಹೊಡೆದು ನಿಲ್ಲಿಸಿದ್ರೆ ಈ ಪ್ರೈಸ್ ರೈಸ್ ಬೇಕಾಗಿಲ್ಲ. ಇವಾಗ ನಮ್ಮ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಜನಸಾಮಾನ್ಯರಿಗೆ. ಪೆಟ್ರೋಲ್ ಪ್ರೈಸಸ್ನ ಹೈಕ್ ಮಾಡಿದೆ 3 ರೂಪಾಯಿಗೆ ಮತ್ತೆ 3.5 ರೂಪಾಯಿಗೆ. ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಅದೇ ಬಿಟ್ಟಿ ಗ್ಯಾರಂಟಿ ಅಂತ ಯಾಕೆ ಅಪೋಸಿಷನ್ ಅವ್ರು ಕರೀತಾರೆ ಅಂದರೆ ಇದೇ ಕಾರಣ. ಜನರ ಜೋಬನ್ನ ಒಳ್ಳೆ ಹೊಡೆದು ಲೂಟಿ ಹೊಡೆದು ಬಿಟ್ಟಿ ಗ್ಯಾರಂಟಿ ಕೊಡ್ತಾ ಇದ್ವಿ. ನಮ್ಮ ಗ್ಯಾರಂಟಿ ಅಂತ ಅವ್ರು ಹೇಳ್ಕೊಳ್ತಾರೆ. ಸರ್ಕಾರ ಯಾವುದು ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ರಾಜಕಾರಣಿಗಳು ಅಥವಾ ಕಾಂಗ್ರೆಸ್ ಅವ್ರು ಏನು ಅವ್ರ ಕೈಯಿಂದ ಕೊಡ್ತಾ ಇಲ್ಲ. ಜನರು ಜೋಬಿಂದ ಕತ್ತರಿ ಹೊಡೆದು ಅವ್ರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಜಾಬ್ ಖಾಲಿ ಆಗ್ತಾ ಇದೆ ಅಷ್ಟೇ. ಜಾಬ್ ಖಾಲಿ ಆಗ್ತಾಯಿದೆ, ರೇಟ್ ಜಾಸ್ತಿ ಆಗ್ತಾಯಿದೆ. ಪ್ರತಿಯೊಂದು ರೇಟ್ ಸ್ಟ್ಯಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಬೇರೆ ರೇಟ್ಸು ಜಾಸ್ತಿ ಮಾಡಿ ಇವ್ರು ಬಿಟ್ಟಿ ಗ್ಯಾರಂಟಿ ಕೊಡಿ ಅಭಿವೃದ್ಧಿ ಅಂತೂ ಏನೂ ಆಗ್ತಾಯಿಲ್ಲ. ಲೂಟಿ ಹೊಡಿತಾ ಇದ್ದಾರೆ ಅಷ್ಟೇ. ಮೊನ್ನೆ ವಾಲ್ಮೀಕಿ ನಿಗಮ ಇದರಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದಿರೋದು. ಆ ಥರ ಲೂಟಿ ಹೊಡೆದು ನಿಲ್ಲಿಸಿದ್ರೆ ಈ ಪ್ರೈಸ್ ರೈಸ್ ಮಾಡೋದು ಬೇಕಾಗಿರಲ್ಲ. ಕ್ರಮ ಅಂದರೆ ಅದೇ ಲೂಟಿ ಹೊಡಿತಾ ಇದ್ದಾರಲ್ಲ, ಅವ್ರಿಗೆ ಜಾಬ್ ತುಂಬಿಸೋದಕ್ಕೆ ಅವ್ರು ಯಾರು ಡೆಲ್ಲಿಯಿಂದ ಬಂದು ಅವ್ರ ಸರ್ಕಾರ ಜಾಬ್ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನು ಲೂಟಿ ಕಮ್ಮಿ ಮಾಡಬೇಕು. ಅಭಿವೃದ್ಧಿ ನಿಗಮ ಯಾವುದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಏನಾಯಿತು? ಅದೇ ಥರ ಪ್ರತಿಯೊಂದು ಇದರಲ್ಲೂ ಕೋಟಿ ಲೂಟಿ ಹೊಡೆದು ಜನರ ಜಾಬಿಗೆ ಕೈ ಹಾಕ್ತಾ ಇದ್ದಾರೆ ಅಷ್ಟೇ. ಅದನ್ನು ಲೂಟಿ ಹೊಡೆದು ನಿಲ್ಲಿಸಿದ್ರೆ ಈ ಪ್ರೈಸ್ ರೈಸ್ ಬೇಕಾಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.